ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಿತ್ಯಂ ಪಿಬಾಮಹ ಸುಭಾಷಿತ ರಸಂ ಈ ಚಾಪ್ಟರ್ನ ಎಕ್ಸ್ಪ್ಲನೇಷನ್ ಪಾರ್ಟನ್ನು ನೋಡಿದ್ವಿ. ಇದಕ್ಕೆ 2 ವಿಡಿಯೋಗಳನ್ನು ಮಾಡಿದ್ದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಹಾಗೆ ಐ ಕಾರ್ಡಲ್ಲೂ ಸಿಗ್ತದೆ. ಇವತ್ತಿನ ವಿಡಿಯೋದಲ್ಲಿ ಈ ಚಾಪ್ಟರ್ನ ಎಕ್ಸಸೈಸ್ ಪಾರ್ಟನ್ನು ನೋಡೋಣ. ಮೊದಲಿಗೆ ಅಧೋಲಿಖಿತಾನಾಂ ಪ್ರಶ್ನಾನಾಂ ಉತ್ತರಾಣಿ ಏಕಪದೇನ ಲಿಖಂತು. ಒಂದು ಪದದಲ್ಲಿ ಬರಿಬೇಕು. ನರಃ ಕತಿಭಿಃ ವಕಾರೈಃ ಪೂಜಿತಃ ಭವತಿ. ನರಃ ಕತಿಭಿಃ ವಕಾರೈಃ ಪೂಜಿತಃ ಭವತಿ. ಮನುಷ್ಯನು ಕತಿಭಿಃ, ಇಲ್ಲಿ ಕ್ವಶನ್ ಇರೋದು ಕತಿಭಿಃ. ಕತಿ ಅಂದರೆ ಎಷ್ಟು ವಕಾರಗಳಿಂದ ಪೂಜಿತಃ ಭವತಿ, ಪೂಜಿಸಲ್ಪಡ್ತಾನೆ. ಇದು ಮೊದಲನೆಯ ಸುಭಾಷಿತ. ವಸ್ತ್ರೇಣ ವಪುಷಾ ವಾಚ, ಆ ಸುಭಾಷಿತದಲ್ಲಿ ಬರುವಂಥದ್ದು. ಆನ್ಸರು ಕತಿಭಿಃ ಪಂಚಭಿಃ ಅನ್ನುವಂಥದ್ದು ಆನ್ಸರ್ ಆಗ್ತದೆ. ಪುರುಷೇಣ ಕತಿ ದೋಷಾಃ ಹಾತವ್ಯಾಃ. ಪುರುಷೇಣ ಕತಿ ದೋಷಾಃ ಹಾತವ್ಯಾಃ, ಎರಡನೇ ಸುಭಾಷಿತ. ಪುರುಷೇಣ ಕತಿ ಎಷ್ಟು, ಷಡ್ ದೋಷಾಃ ಹಾತವ್ಯಾಃ. ನಿದ್ರಾ ತಂದ್ರ ಭಯ, ಆ ಸುಭಾಷಿತದಲ್ಲಿ ಬರುವಂಥದ್ದು. ಇಲ್ಲಿ ಆನ್ಸರು ಷಡ್. ಬುದ್ಧಿಃ ಕೇನ ಶುದ್ಧ್ಯತಿ. ಬುದ್ಧಿಯು ಕೇನ ಯಾವುದರಿಂದ, ಕ್ವಶನ್ ಯಾವುದರಿಂದ, ತೃತೀಯ ವಿಭಕ್ತಿಯಲ್ಲಿದೆ. ಯಾವುದರಿಂದ ಶುದ್ಧವಾಗ್ತದೆ ಬುದ್ಧಿಯು? ಇಲ್ಲಿ ಜ್ಞಾನೇನ ಶುದ್ಧ್ಯತೆ. ಬುದ್ಧಿರ್ ಜ್ಞಾನೇನ ಶುದ್ಧ್ಯತಿ ಅಂತ ಇದೆ. ಆದ್ದರಿಂದ ಆನ್ಸರು ಜ್ಞಾನೇನ, ತೃತೀಯ ವಿಭಕ್ತಿಯಲ್ಲಿ ಇರ್ತದೆ ಆನ್ಸರು. ಜಲಬಿಂದು ನಿಪಾತೇನ ಕ್ರಮಶಃ ಕಹ ಪೂರ್ಯತೆ. ನೀರಿನ ಬಿಂದುಗಳು ಬೀಳ್ತಾ ಹೋಗ್ತಾ ಇದ್ದ ಹಾಗೆ ಕ್ರಮಶಃ ಯಾವುದು, ಕಹ ಏನು, ಅಥವಾ ಇಲ್ಲಿ ಯಾರು, ಪುಲ್ಲಿಂಗ ಶಬ್ದ ಬರಬೇಕು ಆನ್ಸರು. ಕಹ ಅಂತ ಕೊಟ್ಟಾಗ ಏನು ಪೂರೈಸುತ್ತದೆ, ಏನು ತುಂಬುತ್ತದೆ? ಘಟಃ ಪೂರ್ಯತೆ. ಇಲ್ಲಿ ನೋಡಿದ್ರೆ ಘಟಃ ಪೂರ್ಯತೆ, ಆದ್ದರಿಂದ ಘಟಃ ಅನ್ನುವಂಥದ್ದು ಆನ್ಸರ್ ಆಗ್ತದೆ. ಆಲಸ್ಯಂ ಕೇಶಾಂ ಮಹಾನ್ ರಿಪುಃ ಅಸ್ತಿ. ಆಲಸ್ಯವು ಕೇಶಾಂ ಯಾರ, ಕಸ್ಯ ಕಯೋಃ ಕೇಶಾಂ, ಷಷ್ಠಿ ವಿಭಕ್ತಿಯಲ್ಲಿದೆ. ಯಾರ ಮಹಾನ್ ರಿಪುವಾಗಿದೆ? ಮನುಷ್ಯಾಣಾಂ, ಮನುಷ್ಯರ ಮಹಾನ್ ರಿಪುವಾಗಿದೆ. ಮುಂದೆ ನಿಮ್ನಲಿಖಿತಾನಾಂ ಪ್ರಶ್ನಾನಾಂ ಉತ್ತರಾಣಿ ಪೂರ್ಣವಾಕ್ಯೇನ ಲಿಖಂತು. ಕಂಪ್ಲೀಟ್ ಸೆಂಟೆನ್ಸ್ ಅಲ್ಲಿ ನಾವು ಆನ್ಸರ್ ಮಾಡಬೇಕು. ನರಃ ಕಥಂ ಪೂಜಿತೋ ಭವತಿ. ಕ್ವಶನ್ ಇಲ್ಲಿ ಕಥಂ ಅಂದರೆ ಹೇಗೆ. ನರಃ ಮನುಷ್ಯನು ಹೇಗೆ ಪೂಜಿಸಲ್ಪಡ್ತಾನೆ ಅಂದರೆ ಗೌರವಿಸಲ್ಪಡ್ತಾನೆ. ಇದಕ್ಕೆ ಮೊದಲನೆಯ ಸುಭಾಷಿತದಲ್ಲಿ ಬರುವಂತಹ ಅಂಶಗಳು ಆನ್ಸರ್ ಆಗ್ತವೆ. ನರಃ ಕಥಂ ಪೂಜಿತಃ ಭವತಿ. ನರಃ ಇಲ್ಲಿ ವಸ್ತ್ರೇಣ ವಪುಷಾ ವಾಚಾ ವಿದ್ಯೆಯಾ ವಿನಯೇನ ಚ ಪೂಜಿತಃ ಭವತಿ. ಇವಿಷ್ಟು ಆನ್ಸರ್ ಆಗಿ ಬರಿಬೇಕಾಗ್ತದೆ. ನರಃ ವಸ್ತ್ರೇಣ ವಪುಷಾ ವಾಚಾ ವಿದ್ಯೆಯಾ ವಿನಯೇನ ಚ ಪೂಜಿತೋ ಭವತಿ. ಮುಂದೆ ಪುರುಷೇಣ ಕೇ ದೋಷಾಃ ಹಾತವ್ಯಾಃ. ಹಿಂದಿನ ಕ್ವಶನ್ ಅಲ್ಲಿ ಎಷ್ಟು ಅಂತ ಬರ್ತಾ ಇತ್ತು ಏಕಪದೇನದಲ್ಲಿ, ಇಲ್ಲಿ ಯಾವುದು ಅಂತ ಬರಿಬೇಕು. ಅದು ಕೆ, ಕಹ ಕೌ ಕೆ, ಯಾವ ದೋಷಗಳು ಬಿಡಲ್ಪಡಬೇಕು? ಪುರುಷೇಣ ಕೇ ದೋಷಾಃ ಹಾತವ್ಯಾಃ. ಇಲ್ಲಿ ಪುರುಷೇಣ ನಿದ್ರಾ ತಂದ್ರ ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತಾ ಚ ದೋಷಾಃ, ಷಡ್ ದೋಷಾಃ ಅಂತಲೇ ಬರಿಬಹುದು. ಹಾತವ್ಯಾಃ ಅಂತ ಆನ್ಸರ್ ಬರಿಬೇಕಾಗ್ತದೆ. ಪುರುಷೇಣ ನಿದ್ರಾ ತಂದ್ರ, ಇಲ್ಲಿ ಕೆ ಅನ್ನುವಲ್ಲಿ ಆನ್ಸರ್ ಇದಿಷ್ಟು ಬರ್ತದೆ.
ಕ್ರೋಧ, ಆಲಸ್ಯಂ, ದೀರ್ಘಸೂತ್ರತಾ ಇತಿ ಷಡ್ ದೋಷಾಃ ಹಾತವ್ಯಾಃ. ಮುಂದೆ ಕಸ್ಯ ಬುದ್ಧಿ ವಿಸ್ತಾರಿತ ಭವತಿ, ಯಾರ ಬುದ್ಧಿಯು ವಿಸ್ತಾರಗೊಳ್ಳುತ್ತದೆ. ಇದಕ್ಕೆ ಆನ್ಸರು ಈ ಸುಭಾಷಿತದಲ್ಲಿ ಬರ್ತದೆ. ಯಹ ಪಠತಿ ಲಿಖತಿ ಪಶ್ಯತಿ ಪರಿಪೃಚ್ಛತಿ ಪಂಡಿತಾನುಪಾಶ್ರಯತಿ ತಸ್ಯ ಬುದ್ಧಿ ವಿಸ್ತಾರಿತ ಭವತಿ. ಇದಿಷ್ಟು ಬರಿಬೇಕಂತೇನಿಲ್ಲ. ತಸ್ಯ ಬುದ್ಧಿ ವಿಸ್ತಾರಿತ ಭವತಿ. ಯಹ ಪಠತಿ ಲಿಖತಿ ಪಶ್ಯತಿ ಪರಿಪೃಚ್ಛತಿ ಪಂಡಿತಾನುಪಾಶ್ರಯತಿ ತಸ್ಯ ಬುದ್ಧಿ ವಿಸ್ತಾರಿತ ಭವತಿ. ಕಿಂ ಕೃತ್ವಾ ಮನುಷ್ಯಃ ನಾವಸೀದತಿ, ಏನನ್ನ ಮಾಡುವುದರಿಂದ ಮನುಷ್ಯನು ನಾಶ ಹೊಂದುವುದಿಲ್ಲ. ಈ ಸುಭಾಷಿತದಲ್ಲಿ ಬರುವಂಥದ್ದು ನಾಸ್ತ್ಯುದ್ಯಮ ಸಮೋಬಂಧು ಕೃತ್ವಾ ಯಂ ನಾವಸೀದತಿ. ಇದನ್ನ ಹಾಗೆ ಬರೆಯಕ್ಕಾಗಲ್ಲ. ಇಲ್ಲಿ ಕಿಂ ಕೃತ್ವಾ ಮನುಷ್ಯ ನಾವಸೀದತಿ, ಅಲ್ಲಿ ಕಿಂ ಅನ್ನುವಲ್ಲಿ ಉದ್ಯಮಂ ಕೃತ್ವಾ, ಉದ್ಯಮ ಸಮಬಂಧು ಇಲ್ಲ, ಯಾವುದನ್ನ ಮಾಡಿ ಉದ್ಯಮಂ ಕೃತ್ವಾ ನಾವಸೀದತಿ ಅನ್ನುವಂಥದ್ದು ಆನ್ಸರ್ ಆಗ್ತದೆ. ಉದ್ಯಮಂ ಕೃತ್ವಾ ಮನುಷ್ಯ ನಾವಸೀದತಿ. ವ್ಯಾಸಸ್ಯ ವಚನದ್ವಯಂ ಕಿಂ, ವ್ಯಾಸರ 2 ವಚನಗಳು ಯಾವುವು? ಪರೋಪಕಾರಃ ಪುಣ್ಯಾಯ ಪಾಪಾಯ ಪರಪೀಡನಂ. ವ್ಯಾಸಸ್ಯ ವಚನದ್ವಯಂ ಪರೋಪಕಾರಃ ಪುಣ್ಯಾಯ ಪಾಪಾಯ ಪರಪೀಡನಂ. ವ್ಯಾಸಸ್ಯ ವಚನದ್ವಯಂ ಪರೋಪಕಾರಃ ಪುಣ್ಯಾಯ ಪಾಪಾಯ ಪರಪೀಡನಂ, ಅಥವಾ ಇಲ್ಲಿ ಪರಪೀಡನಂ ಪಾಪಾಯ ಅಂತಲೂ ಸೆಂಟೆನ್ಸ್ ಅನ್ನು ಸರಿಯಾಗಿ ಮಾಡಬಹುದು. ಮುಂದೆ ಉದಾಹರಣಾನುಸಾರಂ ಶ್ಲೋಕಾಂಶಾನ್ ಯಥೋಚಿತಂ ಯೋಜಯಂತು. ಇಲ್ಲಿ ಉದಾಹರಣೆಗೆ ವಿದ್ಯೆಯ ವಪುಷಾ ವಾಚ ವಸ್ತ್ರೇಣ ವಿನಯೇನ ಚ ಅರ್ಧ ಶ್ಲೋಕ ಕೊಟ್ಟಿದ್ದಾರೆ. ಅದನ್ನು ಕಂಪ್ಲೀಟ್ ಮಾಡೋದು ಹೇಗೆ? ವಕಾರೈಹಿ ಪಂಚಭಿರ್ಯುಕ್ತೈಹಿ. ಹಾಗೆ ಇಲ್ಲಿ ಷಡ್ ದೋಷಾಃ ಪುರುಷೇಣೇಹ ಹಾತವ್ಯ ಭೂತಿಮಿಚ್ಛತ. ಇದರ ನೆಕ್ಸ್ಟ್ ಏನು ಬರುತ್ತೆ? ನಿದ್ರಾ ತಂದ್ರ ಭಯಂ ಕ್ರೋಧ ಆಲಸ್ಯಂ ದೀರ್ಘ ಸೂತ್ರತಾ. ಅಬ್ಧಿಗಾತ್ರಾಣಿ ಶುದ್ಧ್ಯಂತಿ ಮನಃ ಸತ್ಯೇನ ಶುದ್ಧ್ಯತಿ. ಇಲ್ಲಿ ಮುಂದೆ ಏನು ಬರುತ್ತೆ? ವಿದ್ಯಾ ತಪೋಭ್ಯಾಂ ಭೂತಾತ್ಮ ಬುದ್ಧಿರ್ ಜ್ಞಾನೇನ ಶುದ್ಧ್ಯತಿ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತಿ ಯತ್ರ ಸಂತತಿಃ. ಜಲಬಿಂದು ನಿಪಾತೇನ ಕ್ರಮಶಃ ಪೂರ್ಯತೆ ಘಟಃ. ಅದಕ್ಕೆ ಆನ್ಸರು ಸ ಹೇತು ಸರ್ವವಿದ್ಯಾನಾಂ. ಮುಂದೆ ನಿಮ್ನಲಿಖಿತಾನಾಂ ವಾಕ್ಯಾನಾಂ ಸಮಾನಾರ್ಥಕಾನ್ ಶ್ಲೋಕಾಂಶಾನ್ ಪಾಠಾತ್ ಚಿತ್ವಾ ಲಿಖಂತು. ನಿಮ್ನಲಿಖಿತಾನಾಂ ಕೆಳಗೆ ಬರೆದಿರುವಂತಹ ವಾಕ್ಯಗಳ ಸಮಾನಾರ್ಥಕಾನ್ ಶ್ಲೋಕಾಂಶನ್. ಅಲ್ಲಿ ಶ್ಲೋಕವನ್ನೇ ನೇರವಾಗಿ ಕೊಟ್ಟಿಲ್ಲ, ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರಲ್ಲ, ಅದರ ಒಂದು ಕಂಟೆಂಟ್ ಅನ್ನೋದು ಯಾವುದೋ ಒಂದು ಶ್ಲೋಕದಲ್ಲಿ ಇರ್ತದೆ. ಮೀನಿಂಗ್ ಅನ್ನುವಂಥದ್ದು ಸಮಾನ ಅರ್ಥ ಕೊಡುವಂತಹ ಒಂದು ಶ್ಲೋಕ ಇರ್ತದೆ, ಈ ಚಾಪ್ಟರಲ್ಲೇ ಬಂದಿರುವಂಥದ್ದು. ಅದನ್ನು ಸೆಲೆಕ್ಟ್ ಮಾಡಿ ಬರೀಬೇಕು. ಅಷ್ಟು ಶ್ಲೋಕವನ್ನು ಬರಿಬೇಕಂತೇನಿಲ್ಲ. ಈ ಸೆಂಟೆನ್ಸಿಗೆ ಸಮಾನವಾಗಿರುವಂತಹ ಲೈನನ್ನು ಬರೆದರೆ ಸಾಕಾಗ್ತದೆ. ಮಧುರವಾಣ್ಯ ಸರ್ವೇ ಪ್ರಸನ್ನಾಃ ಭವಂತಿ. ಮೊದಲಿಗೆ ಅರ್ಥ ಏನು ಇದ್ರದ್ದು? ಮಧುರ ವಾಣಿ, ವಾಣಿ ಅಂದರೆ ಮಾತು. ಮಧುರವಾದ ಮಾತಿನಿಂದ ಎಲ್ಲರೂ ಪ್ರಸನ್ನರಾಗ್ತಾರೆ, ಎಲ್ಲರೂ ಖುಷಿ ಪಡ್ತಾರೆ. ಇದಕ್ಕೆ ನಾವು ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ, ಈ ಸೆಂಟೆನ್ಸ್ ಅನ್ನು ಬರಿಬೇಕಾಗ್ತದೆ. ಪರಿಶ್ರಮೇಣ ತುಲ್ಯ ಬಾಂಧವಃ ನಾಸ್ತಿ. ಪರಿಶ್ರಮಕ್ಕೆ ಸಮನಾದಂತಹ ಬಾಂಧವಃ, ರಿಲೇಟಿವ್ ಇಲ್ಲ. ಇದಕ್ಕೇನು ಆನ್ಸರು? ನಾಸ್ತ್ಯುದ್ಯಮ ಸಮೋಬಂಧು ಅನ್ನುವಂಥದ್ದು ಆನ್ಸರು. ಆಲಸ್ಯಂ ಹಿ ಮನುಷ್ಯಾಣಂ, ಆ ಸುಭಾಷಿತದಿಂದ ಬರ್ತದೆ.
ಪರೋಪಕಾರೇಣ ಮಾನವಸ್ಯ ಪುಣ್ಯಾರ್ಜನಂ ಭವತಿ. ಪರೋಪಕಾರದಿಂದ ಮಾನವನ ಪುಣ್ಯವು ಅರ್ಜನೆ ಆಗ್ತದೆ, ಪುಣ್ಯ ಸಿಗ್ತದೆ. ಇದು ಕೊನೆಯ ಶ್ಲೋಕ. ಸುಭಾಷಿತ ವ್ಯಾಸಸ್ಯ ವಚನದ್ವಯಂ ಅಷ್ಟಾದಶ ಪುರಾಣೇಶು. ಯಾವುದು? ಪರೋಪಕಾರ ಪುಣ್ಯಾಯ ಅಷ್ಟೇ ಬರೆದ್ರೆ ಸಾಕಾಗ್ತದೆ. ಇಲ್ಲಿ ಪರೋಪಕಾರದಿಂದ ಮಾನವನ ಪುಣ್ಯಾರ್ಜನೆ ಆಗೋದು, ಅದಕ್ಕೆ ಪರೋಪಕಾರ ಪುಣ್ಯಾಯ. ಹಿಂದ ಮಹಾಸಾಗರಾತ್ ಹಿಮಾಲಯ ಪರ್ಯಂತಂ ಭಾರತ ವರ್ಷಂ. ಹಿಂದೂ ಮಹಾಸಾಗರದಿಂದ ಹಿಮಾಲಯದ ತನಕದ್ದು ಪ್ಲೇಸ್ಗೆ ಭಾರತ ಅಂತ ಕರಿತೇವೆ, ಭಾರತದ ಭೂಭಾಗ ಅದು. ಅದಕ್ಕೆ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ. ಅಷ್ಟು ಬರಿಬೇಕಾಗ್ತದೆ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ. ಇವಿಷ್ಟು ಆನ್ಸರ್. ಮುಂದೆ ಅಧೋಲಿಖಿತಾನಾಂ ಶಬ್ದಾನಾಂ ಉದಾಹರಣಾನುಸಾರಂ ಪರ್ಯಾಯ ಪದಾನಿ ಲಿಖಂತು. ಪರ್ಯಾಯ ಪದ ಅಂದರೆ ಸಮಾನಾರ್ಥಕ ಪದಗಳು, ಸಿನೋನಿಮ್ಸ್. ಉದಾಹರಣೆಗೆ ವಪುಹು ಅಂದರೆ ಶರೀರಂ, ಬಾಡಿ. ಜಲಂ ನೀರು, ಇದಕ್ಕೆ ಪರ್ಯಾಯ ಪದಗಳು ಸಲೀಲಂ, ತೋಯಃ, ವಾರಿಹಿ ಎಲ್ಲ ಆಗ್ತದೆ. ಲೋಚನಂ ನಯನಂ ಅಥವಾ ನೇತ್ರಂ. ಧನಂ, ಇದಕ್ಕೆ ಆನ್ಸರು ವಿತ್ತಃ, ಭೂತಿಃ. ಐಶ್ವರ್ಯ, ಬುದ್ಧಿ, ಇದಕ್ಕೆ ಪ್ರಜ್ಞಾ ಅಂತ ಆಗುತ್ತೆ. ಧೀಹಿ ಅಂತಲೂ ಸಮಾನಾರ್ಥಕ ಪದ ಇದೆ. ರಿಪುಹು ಅಂದರೆ ವೈರಿ, ಅರಿಹಿ ಅಂತ ಕರೀತಾರೆ, ಹಾಗೆ ವೈರಿಹಿ ಅಂತ ಕರೀತಾರೆ. ಇವಿಷ್ಟು ಆನ್ಸರ್ಗಳು. ಒಂದೇ ಬರಿಬಹುದು, ಇಲ್ಲಿ ಎರಡೆರಡು ಕೊಟ್ಟಿದ್ದೇನೆ. ಇದು ಪ್ರಜ್ಞಾ ಬರೆದಿದ್ದು, ಪ್ರಜ್ಞಾ ಅಂತ ಅಲ್ಲಿ. ಓಕೆ. ಅತ್ರ ಇದಂ ಅವಧೇಯಂ. ಈ ಚಾಪ್ಟರ್ನಲ್ಲಿ ನಮಗೆ ಬಂದಿರುವಂಥದ್ದು, ನಾವು ಅಬ್ಸರ್ವ್ ಮಾಡಿದ ಹಾಗೆ ತೃತೀಯ ವಿಭಕ್ತಿ ಶಬ್ದಗಳು ತುಂಬ ಬಂದಿದ್ವು. ಆದ್ದರಿಂದ ಇಲ್ಲಿ ತೃತೀಯ ವಿಭಕ್ತಿಯ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ, ಟೇಬಲನ್ನು. ವಿಭಕ್ತಿ ಯಾವ 3 ಲಿಂಗದಲ್ಲಿ ಹೇಗಾಗ್ತದೆ? ಪುಲ್ಲಿಂಗ ಅಕಾರ ಅಂತ ಪುಲ್ಲಿಂಗ ಆದರೆ ತೃತೀಯ ವಿಭಕ್ತಿ ಛಾತ್ರೇಣ ಛಾತ್ರಾಭ್ಯಾಂ ಛಾತ್ರೈಹಿ, ಶಿಕ್ಷಕೇಣ ಶಿಕ್ಷಕಾಭ್ಯಾಂ ಶಿಕ್ಷಕೈಹಿ ಅಂತ ಆಗ್ತದೆ. ಅದೇ ಸ್ತ್ರೀಲಿಂಗ ಆದರೆ ವಿದ್ಯೆಯ ವಿದ್ಯಾಭ್ಯಾಂ ವಿದ್ಯಾಭಿಹಿ, ಛಾತ್ರಯ ಛಾತ್ರಾಭ್ಯಾಂ ಛಾತ್ರಾಭಿಹಿ. ನಪುಂಸಕಲಿಂಗ ಆದರೆ ಸೇಮ್ ಪುಲ್ಲಿಂಗ ಥರನೇ ಆಗ್ತದೆ. ಸತ್ಯೇನ ಸತ್ಯಾಭ್ಯಾಂ ಸತ್ಯೈಹಿ, ಜ್ಞಾನೇನ ಜ್ಞಾನಾಭ್ಯಾಂ ಜ್ಞಾನೈಹಿ, ಕೇನ ಕಾಭ್ಯಾಂ ಕೈಹಿ. ಕೇನ ಅನ್ನುವಂಥದ್ದು ಕ್ವಶನ್. ಇಲ್ಲಿ ಕಿಂ ಯಾವುದು, ಅದರ ತೃತೀಯ ವಿಭಕ್ತಿ ಯಾವುದರಿಂದ, ಯಾವುದು ಎರಡರಿಂದ, ಯಾವುದರ ಬಹುವಚನದಲ್ಲಿ. ಇಲ್ಲಿ ಒಬ್ಸರ್ವ್ ಮಾಡಿದ್ರೆ ಛಾತ್ರೇನ ಇಲ್ಲ, ಛಾತ್ರೇಣ ಇದೆ. ಯಾಕಂದರೆ ಇಲ್ಲಿ ಹಿಂದೆ ಈ ಶಬ್ದದಲ್ಲಿ ರಕಾರ ಇದ್ದರೆ ತೃತೀಯ ವಿಭಕ್ತಿದು ನಕಾರ ಆಗ್ತದೆ, ಛಾತ್ರೇಣ ಆಗ್ತದೆ ಇಲ್ಲಿ. ಇಲ್ಲಿ ಹಾಗೆ ಶಕಾರ, ಷಣ್ಮುಖ ಶಕಾರ ಇದ್ದಾಗ ಶಿಕ್ಷಕ, ಇಲ್ಲಿ ಕ್ಷದಲ್ಲಿ ಕ ಮತ್ತು ಶ ಇದೆ, ಅದರಿಂದ ಶಕಾರ ಇರೋದ್ರಿಂದ ಣ ಬಂತು ಇಲ್ಲಿ. ಆದರೆ ಇಲ್ಲಿ ಎಲ್ಲ ಆ ಶಕಾರ ರಕಾರ ಇಲ್ಲ, ಹಾಗೆ ಶಕಾರನೂ ಇಲ್ಲ, ಅದರಿಂದ ನ ಬಂತು. ಸತ್ಯೇನ ಜ್ಞಾನೇನ ಕೇನ ಬರುತ್ತೆ. ಮುಂದೆ ಈ ಟೇಬಲಲ್ಲಿ ನಾವು ತೃತೀಯ ವಿಭಕ್ತಿ ರೂಪವನ್ನು ಬರಿಬೇಕು. ಅಧಃ ರಿಕ್ತ ಸ್ಥಾನಾನಿ ತೃತೀಯ ವಿಭಕ್ತಿ ಸ್ವಮುಚಿತ ರೂಪೈ ಪೂರಯಂತು. ಉದಾಹರಣೆಗೆ ಸುಧಾಖಂಡೇನ ತೃತೀಯ ವಿಭಕ್ತಿ ಖಂಡ, ಖಂಡಾಭ್ಯಾಂ ಖಂಡೈಹಿ. ವೃಕ್ಷೇಣ ಏನಾಗ್ತದೆ ಇಲ್ಲಿ? ವೃಕ್ಷಾಭ್ಯಾಂ ವೃಕ್ಷೈಹಿ ಆಗ್ತದೆ. ಲತಾಭ್ಯಾಂ ಲತಾಭಿಹಿ ಅಂತ ಇದೆ, ಇಲ್ಲಿ ಲತಾ ಶಬ್ದ ಆಕಾರ ಅಂತ ಸ್ತ್ರೀಲಿಂಗ, ಲತಯ ಲತಾಭ್ಯಾಂ ಲತಾಭಿಹಿ ಅಂತ ಆಗ್ತದೆ. ದೇಶಾಭ್ಯಾಂ ದೇಶೈಹಿ ಇರುವಲ್ಲಿ ದೇಶ ಶಬ್ದ ಅಕಾರ ಅಂತ ಪುಲ್ಲಿಂಗ, ದೇಶೇನ ದೇಶಾಭ್ಯಾಂ ದೇಶೈಹಿ. ಪುಣ್ಯೇನ ಪುಣ್ಯೇನ ಪುಣ್ಯಾಭ್ಯಾಂ ಪುಣ್ಯೈಹಿ ಆಗುತ್ತೆ. ಇಲ್ಲಿ ವಿನಯೈಹಿ ಕೊಟ್ಟಿದ್ದಾರೆ, ನಪುಂಸಕಲಿಂಗ, ವಿನಯೇನ ವಿನಯಾಭ್ಯಾಂ ವಿನಯೈಹಿ ಅಂತ ಆಗ್ತದೆ. ಇವಿಷ್ಟು ಆನ್ಸರ್ ಆಗ್ತದೆ. ಮುಂದೆ
ಕೋಷ್ಟಕೆ ಪದಾನಿ ವಿಲಿಖ್ಯ ಸುಭಾಷಿತಂ ಪೂರಯಂತು. ಚಾಪ್ಟ್ರಲ್ಲಿ ಬರುವಂತಹ ಸುಭಾಷಿತವನ್ನು ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡಬೇಕು ನಾವು. ಉತ್ತರಂ ಯತ್ ಡ್ಯಾಶ್ ಹಿಮಾದ್ರೇಶ್ಚೈವ ಡ್ಯಾಶ್, ಇದೇನಾಗ್ತದೆ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ ಅಂತ ಆಗ್ತದೆ. ಮುಂದೆ ಡ್ಯಾಶ್ ಸರ್ವೇ ತುಷ್ಯಂತಿ, ಇದು ಯಾವ ಸುಭಾಷಿತದಲ್ಲಿ ಬರ್ತದೆ? ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇಕಾ ದರಿದ್ರತಾ. ಇವಿಷ್ಟು ಆನ್ಸರ್ ಆಗ್ತದೆ. ಉಪರ್ಯುಕ್ತಾನಿ ಸುಭಾಷಿತಾನಿ ಪಠಿತ್ವಾ ರಿಕ್ತಸ್ಥಾನಾನಿ ಪೂರಯಂತು. ಉಪರ್ಯುಕ್ತಾನಿ ಮೇಲೆ ಕೊಟ್ಟಿರುವಂತಹ ಚಾಪ್ಟರ್ನಲ್ಲಿ ಬರುವಂತಹ ಯುಕ್ತವಾದ ಸುಭಾಷಿತಗಳನ್ನು ಕೊಟ್ಟಿರುವಂತಹ ಸುಭಾಷಿತಗಳನ್ನು ಓದಿ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡಬೇಕು. ರಿಕ್ತಸ್ಥಾನಾನಿ ಪೂರಯಂತು. ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಡ್ಯಾಶ್ ರಿಪುಹು, ಇಲ್ಲಿ ಮಹಾನ್ ರಿಪುಹು. ಡ್ಯಾಶ್ ವಚನೇಕಾ ದರಿದ್ರತಾ, ತಸ್ಮಾತ್ ತದೇವ ವಕ್ತವ್ಯಂ ವಚನೇಕಾ ದರಿದ್ರತಾ. ಯಹ ಪಠತಿ ಲಿಖತಿ ಪೃಚ್ಛತಿ, ಇಲ್ಲಿ ಪಶ್ಯತಿ ಆಗಬೇಕು, ಪರಿಪೃಚ್ಛತಿ ಪಂಡಿತಾನ್ ಉಪಾಶ್ರಯತಿ. ಇಲ್ಲಿ ಆಲ್ರೆಡಿ ಪೃಚ್ಛತಿ ಇರೋದ್ರಿಂದ ಬೇಕಿದ್ರೆ ಪಶ್ಯತಿ ಪಂಡಿತಾನ್ ಉಪಾಶ್ರಯತಿ ಅಂತ ಬರಿಬಹುದು. ಹಾಗೆ ಸ ಹೇತು ಸರ್ವವಿದ್ಯಾನಾಂ ಡ್ಯಾಶ್ ಧನಸ್ಯ ಚ, ಇದು ಜಲಬಿಂದು ನಿಪಾತೇನ ಆ ಶ್ಲೋಕದಲ್ಲಿ ಬರುವಂಥದ್ದು. ಸರ್ವವಿದ್ಯಾನಾಂ ಹಾಗೆ ಧರ್ಮಸ್ಯ ಚ ಧನಸ್ಯ ಚ, ಧರ್ಮಸ್ಯ ಚ ಅನ್ನುವಂಥದ್ದು ಆನ್ಸರ್ ಆಗ್ತದೆ. ಮುಂದೆ ಬುದ್ಧಿ ಜ್ಞಾನೇನ ಶುದ್ಧ್ಯತಿ, ಇದು ಅಬ್ಧಿಗಾತ್ರಾಣಿ ಶುದ್ಧ್ಯಂತಿ ಆ ಸುಭಾಷಿತದ್ದು ಕೊನೆಯ ಸೆಕೆಂಡ್ ಲೈನಲ್ಲಿ ಬರುವಂಥದ್ದು. ವಿದ್ಯಾ ತಪೋಭ್ಯಾಂ ಭೂತಾತ್ಮ, ಆಮೇಲೆ ಬುದ್ಧಿರ್ಜ್ಞಾನೇನ ಶುದ್ಧ್ಯತಿ ಅಂತ ಆಗ್ತದೆ. ಅದರಿಂದ ಇಲ್ಲಿ ವಿದ್ಯಾ ತಪೋಭ್ಯಾಂ ಭೂತಾತ್ಮ ಅನ್ನುವಂಥದ್ದು ಆನ್ಸರ್. ಮುಂದೆ ಯೋಗ್ಯತಾ ವಿಸ್ತಾರ. ಪರ್ಯಾಯ ಪದಗಳನ್ನು ಕೊಟ್ಟಿದ್ದಾರೆ. ಅಮರಕೋಶ ಅನ್ನುವಂಥದ್ದು ಸಂಸ್ಕೃತದ ಒಂದು ಡಿಕ್ಷನರಿ ತರಹ ಅಮರಸಿಂಹ ಬರೆದಿರುವಂತಹ ಪುಸ್ತಕ ಇದು. ಇದರಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ವರ್ಗಗಳು ಗ್ರೂಪ್ಗಳನ್ನು ಮಾಡಿ ಶಬ್ದಗಳನ್ನು, ಒಂದು ಶಬ್ದಕ್ಕೆ ಸಮಾನವಾಗಿ ಅರ್ಥವಿರುವ ಬೇರೆ ಬೇರೆ ಶಬ್ದಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಉದಾಹರಣೆಗೆ ವಪುಹು, ಅಮರಕೋಶದಲ್ಲಿ ಏನಂತ ಕರೀತಾರೆ ವಪುಹುಗೆ? ಗಾತ್ರಂ, ವಪುಹು, ಸಂಹನನಂ, ಶರೀರಂ, ವರ್ಷಮ, ವಿಗ್ರಹ ಅಂತೆಲ್ಲ ಅರ್ಥ ಇದೆ. ನರಾಹ ಮನುಷ್ಯಾಹ, ಮಾನುಷಾಹ, ಮರ್ತ್ಯಾಹ, ಮನುಜಾಹ, ಮಾನವಾಹ, ನರಾಹ. ಭೂತಿ ವಿಭೂತಿರ್ಭೂತಿರೈಶ್ವರ್ಯಂ, ಅಂದರೆ ಇಲ್ಲಿ ವಿಭೂತಿ ಅಂತಲೂ, ಭೂತಿ ಅಂದರೆ ಮತ್ತೆ ಧನಂ ಅಂತಾನೆ ಬರುತ್ತೆ ಅಲ್ಲಿ. ಮನಃ ಚಿತ್ತಂ ತು ಚೇತ ಹೃದಯಂ ಸ್ವಾಂತಂ ಹೃನ್ಮಾನಸಂ ಮನಃ. ಮನಃ ಅಂದರೆ ಏನರ್ಥ? ಚಿತ್ತ. ಅದಕ್ಕೆ ಬೇರೆ ಬೇರೆ ಶಬ್ದಗಳು ಇವೆ, ಸೇಮ್ ಅರ್ಥವನ್ನೇ ಕೊಡುವಂಥದ್ದು, ಶಬ್ದಗಳು ಬೇರೆ. ಬುದ್ಧಿ ಬುದ್ಧಿರ್ ಮನೀಷಾ, ಬುದ್ಧಿಂ ಅನೀಷಾ, ಇಲ್ಲಿ ಬುದ್ಧಿಂ ಅನೀಷಾ, ಅಧೀಷಣ, ಧೀಹಿ, ಪ್ರಜ್ಞಾ, ಶೇಮುಷಿ, ಮತಿಹಿ, ಪ್ರೇಕ್ಷೋಪಲಬ್ಧಿ, ಚಿತ್ತ ಸಂವಿತ್, ಪ್ರತಿಪತ್, ಜ್ಞಪ್ತಿ ಚೇತನಾ, ಇಷ್ಟೊಂದು ಬರುತ್ತೆ. ಹಾಗೆ ಧನಂ ಹಣ, ದ್ರವ್ಯಂ ವಿತ್ತಂ ಸ್ವಾಪತೇಯಂ, ರಿಕ್ತ ಮೃಕ್ತಂ, ಧನಂ ವಸು, ಹಿರಣ್ಯಂ, ದ್ರವಿಣಂ, ದ್ಯುಮ್ನಮಥೈಹಿ, ಅವಿಭವ, ಅಪಿ, ಇದು ಅಪಿ ಅಂದ್ರೆ ಕೂಡ ಅಂತ ಅರ್ಥ ಆಗಿ ಅಷ್ಟೇ. ಪಂಡಿತ ವಿದ್ವಾನ್, ವಿಪಶ್ಚಿತ ಜ್ಞೇಯ, ವಿಪಶ್ಚಿತ ಜ್ಞೇಶಜ್ಞ, ಸಂಸುಧಿ, ಕೋವಿದೋ ಬುಧಃ, ಧೀರೋ ಮನೀಷಿ, ಜ್ಞಃ ಪ್ರಾಜ್ಞಃ, ಸಂಖ್ಯಾವಾಂಗ್ ಪಂಡಿತಃ ಕವಿಃ. ಹಾಗೆ ದಿವಾಕರಃ
सूर सूर्यार्यमादित्य द्वादशात्मदिवाकराः भास्कराहस्कर भृद्नः प्रभाकर विभाकराः जन्तुः प्राणी तु चेतनो जन्मी जन्तु जन्यु शरीरिणः जातिर्जातं च सामान्यं व्यक्तिस्तु पृथगात्मता रिपुः रिपौ वैरी सपत्ना अरि द्विषत् ದ್ವೇಷಣ ದುಹೃದ ಇವಿಷ್ಟು ಶತ್ರು ರಿಪುಹು ಇದಕ್ಕೆ ಸಮಾನಾರ್ಥಕ ಪದಗಳು. ಮುಂದೆ ಪರಿಯೋಜನಾ ಕಾರ್ಯ. ಶುದ್ಧ ಇತಿ ಧಾತೋಃ ಲಟ್ಲಕಾರಸ್ಯ ರೂಪಾಣಿ ಸ್ಫೋರಕ ಪತ್ರೆ ಲಿಖಿತ್ವ ಆನಯಂತು. ಒಂದು ಚಾರ್ಟ್ ಅಲ್ಲಿ ಶುದ್ಧ ಧಾತು ಅದರ ಕ್ರಿಯಾಪದ ಲಟ್ಲಕಾರದ ಟೇಬಲ್ ಅನ್ನು ಬರಿಬೇಕು ಅಂತ ಹೇಳಿದ್ದಾರೆ. ಶುದ್ಧ ನಾವು ಆ ಸುಭಾಷಿತದಲ್ಲಿ ನೋಡಿದಾಗ ಅಬ್ಧಿಗಾತ್ರೇಣ ಶುದ್ಧ್ಯತಿ ಅಂತ ಆಗ್ತದೆ. ಶುದ್ಧ ಧಾತು ಇದು ಕ್ರಿಯಾಪದ ಶುದ್ಧ್ಯತಿ, ಶುದ್ಧ್ಯತಃ, ಶುದ್ಧ್ಯಂತಿ, ಶುದ್ಧ್ಯಸಿ, ಶುದ್ಧ್ಯತಃ, ಶುದ್ಧ್ಯಥ, ಶುದ್ಧ್ಯಾಮಿ, ಶುದ್ಧ್ಯಾವಹ, ಶುದ್ಧ್ಯಾಮಹ ಅಂತ ರೂಪ ಆಗ್ತದೆ. ಇಲ್ಲಿ ಶುದ್ಧ್ಯತಿ ಅಂದರೆ ಪ್ಯೂರಿಫೈ ಮಾಡೋದು ಅಂತ ಅರ್ಥ. ಸುಭಾಷಿತೇಷು ಆಗತಾನಿ ತೃತೀಯ ವಿಭಕ್ತಿ ರೂಪಾಣಿ ಸಂಗ್ರಹ್ಯ ಉತ್ತರ ಪುಸ್ತಿಕಾಯಾಂ ಲಿಖಂತು. ಸುಭಾಷಿತದಲ್ಲಿ ಆಗಲೇ ಹೇಳಿದ ಹಾಗೆ ಹೆಚ್ಚಿನ ಕಡೆ ತೃತೀಯ ವಿಭಕ್ತಿ ಶಬ್ದಗಳು ರೂಪಗಳು ಬಂದಿವೆ. ಅವುಗಳನ್ನು ಬರೆದು ತೇಷಾಂ ಪ್ರಯೋಗಂ ಕೃತ್ವ ವಾಕ್ಯಾನಿ ಅಪಿ ಲಿಖಂತು. ಅವುಗಳನ್ನು ಶಬ್ದಗಳನ್ನು ಉಪಯೋಗಿಸಿ ಸೆಂಟೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇವಿಷ್ಟು ಈ ಚಾಪ್ಟರ್ನಲ್ಲಿ ಬರುವಂತಹ ಎಕ್ಸಸೈಸ್ ಪಾರ್ಟು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.